ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳ ಬಳಿಯಲ್ಲಿ ಲಂಚ ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಹೇಳಿ ಸಾರ್ವಜನಿಕರು ಆರೋಪಿಸಿದ್ದಾರೆ. ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗೆ ಬಂದಂತಹ ಗರ್ಭಿಣಿಯ ಹೆರಿಗೆಗಾಗಿ ಆಸ್ಪತ್ರೆಯ ವೈದ್ಯರು ಹಾಗೂ ಆಶಾ ಕಾರ್ಯಕರ್ತೆ ಅಂಬಿಕಾ ಎಂಬುವರು 11,000 ಹಣವನ್ನ ಪಡಿತಾ ಇದ್ದು, ಹಣ ನೀಡದೇ ಇದ್ರೆ ಬೇರೆ ಆಸ್ಪತ್ರೆಗೆ ರೆಫರ್ ಮಾಡುತ್ತೇವೆ ಅಂತ ಹೇಳಿ ಉಡಾಫೆ ಉತ್ತರ ನೀಡುವ ಮೂಲಕ ಲಂಚಕ್ಕೆ ಬೇಡಿಕೆ ಇಟ್ಟಿರ್ತಾರೆ. ಇಂತಹ ಭ್ರಷ್ಟರನ್ನ ಕೂಡಲೇ ಅಮಾನತು ಮಾಡಿ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳುವಂತೆ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಈ ಕುರಿತು ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಕೆಆರ್ಎಸ್ ಪಕ್ಷದ ರಾಯಚೂರು ಜಿಲ್ಲಾ ಕಾರ್ಯದರ್ಶಿ ವಿಶ್ವನಾಥ್ ನಾಯ್ಡು ಮನವಿಯನ್ನ ಮಾಡಿದ್ದಾರೆ. ಒಂದ್ ದಿನ ಆಯ್ತು ಬಂದು 4-5 ಕೇಸ್ ಬರಾಗೈತೆ. ಅಲ್ಲಿ ರೊಕ್ಕ ತಿಂದ್ರೆ ಇಲ್ಲಿ ರೊಕ್ಕ ತಿಂದ್ರೆ ಇಷ್ಟು ಜನ ಇವ್ರದ್ದು ಕೈವಾಡ ಐತೆ ಅಂದ್ರೆ ಯಾರು ಸಂಬಂಧ ಪಡೋರು ಇದಕ್ಕೆ ಒಬ್ಬರಲ್ಲ ಎಲ್ಲರದ್ದು ಕೈವಾಡ ಐತೆ. ಔಟಾದಾಗ ಏನು ಮಾಡಿಲ್ಲವ ಈಗ ಉಳ್ಬಿಟ್ಟದಲ್ಲೇ ನಮ್ಗೆ ಸರ ಇದಕ್ಕೆ ತಪ್ಪಾರ ಅವ್ನು ಏನು ನಮ್ಮ ಶಿವ ಸತ್ತನ ರಾಮಪುರ ಅವ್ರ ಸೆಕೆಂಡ್ ನಡುವೆ ಅವ್ನು ಏನು ತಪ್ಪರು ಇವರು ಎಲ್ಲ ಏನು ತಪ್ಪರು ಮಾಡೋದು ಏನು ಮಾಡೋಲ್ಲ ಸರ್ಪಂಚ ಈಗ ಕತ್ತೆಗೈತಿದೆ. ನಮಸ್ಕಾರ, ನಾನು ವಿಶ್ವನಾಥ್ ನಾಯ್ಡು. ವಿಡಿಯೋ ಬಂದಿದ್ದು ಕಾರಣ ಏನಪ್ಪ ಅಂದರೆ, ಇಲ್ಲಿ ಲಿಂಗಸೂರು ತಾಲೂಕಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತೆ ಲಂಚವನ್ನು ಸ್ವೀಕಾರ ಮಾಡಿರ್ತಾರೆ. ಲಂಚ ಸ್ವೀಕಾರ ಮಾಡ್ಕೊಂಡು ಕೇಸಿ ಅಲ್ಲಿರುವಂಥ ಸಿಬ್ಬಂದಿಗಳು ಫೋನ್ ಮುಖಾಂತರ ಕೇಳಿದಾಗ ಆಯಿತು ನಾನು ಇವತ್ತು ಕೊಡ್ತೀನಿ, ನಾನೆಲ್ಲ ದುಡ್ಡು ಇಸ್ಕೊಂಡಿದ್ದಂತ ಕೇಸ್ ಅಂತಾರೆ. ಅಲ್ಲಿ ಕಂಡು ಬಂದಿದ್ದೇನಪ್ಪ ಅಂದರೆ, ಪ್ರತಿ ದಿನ ಪ್ರತಿ ಕ್ಷಣವೂ ಅಲ್ಲಿ ಲಂಚ 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 ಲಿಂಗಸೂರು ತಾಲೂಕು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಯಾಕಪ್ಪ ಈಗ ನಾನು ಯಾಕೆ ಈ ವಿಚಾರ ಹೇಳಾಕತ್ತೀನಿ ಅಂದರೆ, ಇವತ್ತು ಮತ್ತೊಂದು ಲಂಚದ ಅವತಾರ ಬಂದೈತಿ. ನಾವು ಹಲವಾರು ಟೈಮು ರುದ್ರಗೌಡ್ರ ಸರಿಗೆ ಭೇಟಿ ಹಾಕೇಸಿ, ಸರ್ ಹಿಂಗೆಲ್ಲ ಆಗಕತ್ತೈತಿ, ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ರಿ ಅಂತ ಕೇಸಿ ಅಂದ್ರೂ ಅವರು ಸಾಕ್ಷಿ ಸಮೇತ ತಂಬರ್ರಿ ಇಮಿಡಿಯೇಟ್ಲಿ ಆ್ಯಕ್ಷನ್ ಮಾಡ್ತೀನಿ ನಾನು. ಅಲ್ಲ ಸರ್, ನಾವು ಕೇಳುವಂಥ ಪ್ರಶ್ನೆ ಏನಪ್ಪ ಅಂದರೆ, ಸಾಕ್ಷಿ ಸಮೇತ ತಂಬರ್ರಿ ಅಂತೀರಿ, ಎಷ್ಟಂತ ಸಾಕ್ಷಿ ತರಬೇಕು? CC ಕ್ಯಾಮ್ರಾ ಫೋಟೋಸ್ ಕೇಳಿಕೇಸಿ ಆಲ್ರೆಡಿ 1.5 ತಿಂಗಳಾಯ್ತು. ನಾನು ಇನ್ನವರೆಗೆ ನಮಗೆ ದಾಖಲಾತಿ ಕೊಟ್ಟಿಲ್ಲ. ಈ ರೀತಿ ಮಾಡ್ಕೊಂಡು ಕುಂತ್ರೆ ನಿಮಗೆ ಕೆಟ್ಟ ಹೆಸರು ಬರ್ತೈತಿ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು. ನೀವು ಯಾರು ಲಂಚ ತೊಗೊಂಡಾರ ಅವ್ರ ಮೇಲೆ ಕಾನೂನು ಕ್ರಮ ತಗೋಲೇಬೇಕು. ಇಲ್ಲಕ್ಕಂದರೆ ನಾಳೆ KRS ಪಕ್ಷ ವತಿಯಿಂದ ಹೋರಾಟವನ್ನು ಮಾಡಿ ಕೇಸಿ ಆ ಅಧಿಕಾರಿ ಏರಾದರ ಡಾಕ್ಟ್ರು ಒಂದು ವಿಚಾರ ಹೇಳ್ಬಿಡ್ತೀನಿ. ಇನ್ನೂ ಒಂದು ಏನಪ್ಪ ಅಂದರೆ, ಯಾರ ಮುಂದೆ ಸುಳ್ಳು ಹೇಳಬಾರ್ದು. ಒಂದು ವಕೀಲರ ಮುಂದೆ, ಇನ್ನೂ ಒಂದು ಡಾಕ್ಟ್ರ್ ಮುಂದೆ ಸುಳ್ಳು ಹೇಳಬಾರ್ದು ಅಂತ ಕೇಸಂದು ಹೇಳ್ತಿರ್ತಾರೆ. ಯಾಕಪ್ಪ ಅಂದರೆ, ವಕೀಲರ ಮುಂದೆ ಸುಳ್ಳು ಹೇಳಿದರೆ ನಾವು ಮಾಡಿದಂಥ ತಪ್ಪಿಗೆ ಏನೋ ಒಂದು ಶಿಕ್ಷೆ ಆಗ್ಬೋದು, ಸತ್ಯನೇ ಮಾತಾಡ್ಬೇಕು. ಇನ್ನೂ ಒಂದು ಡಾಕ್ಟ್ರ್ ಮುಂದೆ ನಮಗಿರುವಂಥ ಕಾಯಿಲೆನ ಮುಚ್ಚಿಟ್ಟಿಕೇಸಿ ಬೇರೆ ರೀತಿ ಹೇಳಿದರೆ ಬೇರೆ ರೀತಿ ಟ್ರೀಟ್ಮೆಂಟ್ ಆಗ್ತೈತಿ ಅಂತ ಕೇಸಂದು. ಹಾಗಾಗಿ ಅವರಿಬ್ಬರ ಮುಂದೆ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳ್ಬಾರ್ದು ಅಂತ ಕೇಸಂದು ಹಿರಿಯವರು ಮಾತಾಡೋದಿದು. ಆ ಉದ್ದೇಶಕ್ಕಾಗಿ ನಾನು ಲೈವ್ ಬಂದಿದ್ದೀನಿ. ದಯವಿಟ್ಟು ಲಿಂಗಸೂರು ತಾಲೂಕಿನ ಎಲ್ಲ ಸಂಘ ಸಂಸ್ಥೆಯವರು ಹಾಗೂ ಸ್ಥಳೀಯರು, ನಮ್ಮ KRS ಪಕ್ಷದ ಸೈನಿಕರು ದಯವಿಟ್ಟು ನಾಳೆ 10:30 11 ಗಂಟೆಗೆ ಸರ್ಕಾರ ಆಸ್ಪತ್ರೆಗೆ ಎಲ್ಲರೂ ಬರ್ಬೇಕಂತ ಕೇಸಂದು ನಾನು ವಿನಂತಿ ಮಾಡ್ಕೊತೀನಿ. ಇದನ್ನು ಇಲ್ಲೇ ತಡೆಗಟ್ಟಬೇಕು, ಇಲ್ಲಿಗೆ ಮುಕ್ತಾಯ ಮಾಡಲೇಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ದಯವಿಟ್ಟು ಎಲ್ಲ ಸಾರ್ವಜನಿಕರು, ಸಂಘ ಸಂಸ್ಥೆಯವರು ಹಾಗೂ ಎಲ್ಲ ರೀತಿಯ ಜನಗಳು ಬಂದು ಕೇಸಿ ಇದರ ಬಗ್ಗೆ ಹೋರಾಟ ಮಾಡೋಣ. ಯಾಕಂದರೆ ನಾಳೆ ಎಲ್ಲರಿಗೆ ಸರ್ಕಾರಿ ಆಸ್ಪತ್ರೆ ಅಂದರೆ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗುವಂಥ ಜಾಗ. ಆ ಜಾಗದಲ್ಲೇ ಇಂಥ ನೀಚರು ಇದ್ದಾರಪ್ಪ ಅಂದರೆ ನಮಗೆ ಒಂದು ಅವಮಾನದ ವಿಚಾರ. ದಯವಿಟ್ಟು ಇದನ್ನು ಎಲ್ಲರೂ ಪರಿಗಣಿಸಿ ಮಾಡಿ ಕೇಸಿ ನಾಳೆ 10:30 ಅನ್ನೋಷ್ಟಿಗೆಲ್ಲ ಲಿಂಗಸೂರು ಜನತೆಗೆ ಕರೆ ಕೊಡುತ್ತಿದ್ದೀನಿ. ದಯವಿಟ್ಟು ಇಲ್ಲಿ ಲಿಂಗಸೂರಿಗೆ ಬನ್ನಿ ಅಂತ ಕೇಸಂದು. ಜೈ KRS. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.